ಅಪ್ಪ ಬಂದ. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಬರೆಯೋದು ಅಂದರೆ ಯಾವಾಗಲೂ ತನ್ನ ಅತ್ಯಂತ ಖಾಸಗಿಯಾದ ಅನುಭವವನ್ನು ಸಾರ್ವಜನಿಕಗೊಳಿಸೋದು. ಎಲ್ಲರದು ಹೆಸರುಗಳು ಬರಬೇಕಾದ್ರೆ ಇದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಾ ಇರುತ್ತೆ. ಇದು ಮೇ ಬಿ ಡೈರೆಕ್ಟರ್ದು ಇರಬೇಕು. ಬಿಕಾಸ್ ಅವ್ರು ಇಲ್ಲಿ ಏನು ಟ್ರೈ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂದರೆ, ರೈಟಿಂಗ್ ಅನ್ನೋದೇನಿದೆ ಎರಡು ಥರ ರೈಟಿಂಗ್ ಬರುತ್ತೆ. ಒಂದೇನು ಗೊತ್ತಾ, ಫೋರ್ಸ್ಫುಲ್ಲಾಗಿ ನಾನು ಏನೋ ಮಾಡಬೇಕು ಅನ್ನೋದಕ್ಕೋಸ್ಕರ ಬರೆಯೋದು. ಇನ್ನೊಂದೇನು ಅಂದರೆ ನಾರ್ಮಲಾಗಿ ಬರೆಯೋದು. ಅದು ಇನ್ನೊಬ್ರು ಯಾರೋ ಕ್ವಶನ್ ಕೇಳ್ತಾ ಇರೋದು, ಮೇ ಬಿ ಇಂಟರ್ವ್ಯೂವರ್ ಇರ್ಬೋದು. ಅದಕ್ಕೆ ಡೈರೆಕ್ಟ್ರು ಏನಂತ ಹೇಳ್ತಾ ಇರ್ಬೋದು, ದಟ್ ರೈಟಿಂಗ್ ಏನಿದೆ ಅದು ಪರ್ಸ್ನಲ್ಲು. ಒಬ್ಬ ವ್ಯಕ್ತಿ ಏನಾದ್ರು ಕತೆ ಬರೀಬೇಕು ಅಂದರೆ ಅದನ್ನು ಅವನು ಫೀಲ್ ಮಾಡ್ತಾನೆ ಫಸ್ಟು. ಆ ಫೀಲ್ ಮಾಡಿಬಿಟ್ಟೆ ಕತೆ ಬರೆಯೋಕ್ಕಾಗೋದು. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ರೈಟಿಂಗ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಷನ್ ಇರ್ಬೋದು. ಬಟ್ ಆಮೇಲೆ ಅದೆಷ್ಟು ಈಸಿಯಾಗಿ ಹೋಗುತ್ತೆ ಅಂದರೆ, ಕಣ್ಬಿಡೋದಲ್ಲಿ ಒಳ್ಳೊಳ್ಳೆ ಐಡಿಯಾಸ್ಗಳು ಬರುತ್ತೆ. ಅದನ್ನು ಅವರು ಪೇಪರ್ ಮೇಲೆ ಟಕ್ 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 ಅಂತ ಬರ್ಕೊಂಡಿದ್ದಾರೆ. ಬಟ್ ಆ ಬರೆಯೋಕ್ಕೆ ಮುಂಚೆ ಐಡಿಯಾಸ್ನ ಅವ್ರು ಫೀಲ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ಗಳನ್ನ, ಆ ಸಿಚುಯೇಷನ್ನ, ಆ ಸ್ಟೋರಿನ, ಆ ವರ್ಡ್ನ, ಆ ಯೂನಿವರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಅದನ್ನು ಫೀಲ್ ಮಾಡಿ ಅದನ್ನು ಎಂಜಾಯ್ ಮಾಡ್ತಾ ಅದನ್ನು ಬರೀತಾರೆ. ಅದು ಆಮೇಲೆ ಪಿಕ್ಚರು, ಬುಕ್ಕು ಅಥವಾ ಸ್ಟೋರಿಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಇದೊಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಮಾಲ್ ಕಾನ್ವರ್ಸೇಷನ್ನ ಆ್ಯಡ್ ಮಾಡಿರೋದು. ಎಷ್ಟೊಂದು ಜನಕ್ಕೆ ಇದು ಸ್ಪಾಯ್ಲರ್ ಅನ್ನಿಸ್ಬೋದು. ಬಟ್ ಇದನ್ನ ಅವ್ರು ಏನಕ್ಕೆ ಗೊತ್ತಾ ಸ್ಟಾರ್ಟಿಂಗಲ್ಲೇ ತೋರಿಸ್ತವ್ರೆ, ಯಾಕಂದರೆ ನಿಮ್ಮ ಆಡಿಯನ್ಸ್ಗಳಿಗೆ ಇಂಟ್ರೆಸ್ಟ್ ಬರಲಿ, ಏನೋ ನಡೀತಿದೆ ಒಟ್ಟಿನಲ್ಲಿ ಏನು ಅಂತ ಗೊತ್ತಾಗಬಾರ್ದು. ಸೊ ಇದನ್ನ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ಮ್ಯಾಜಿಕ್ ಅಂತಾರಲ್ಲ ಆ ಥರ. ಸೊ ಕೆಲವೊಂದೊಂದು ಸೀನ್ಸ್ಗಳನ್ನ ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡ್ತಾರೆ, ಸೊ ದಟ್ ನಿಮ್ಮನ್ನ ಆಡಿಯನ್ಸ್ಗಳು ಪಿಕ್ಚರಲ್ಲಿ ಸ್ಟಾರ್ಟಿಂಗಲ್ಲಿ ಹುಕ್ಕಾಗಿ ಕೂತ್ಕೊಳ್ಳಿ, ಏನೋ ನಡೀತಿದೆ ಅನ್ನೋ ಫೀಲ್ ಬರೋಕ್ಕೋಸ್ಕರ ಇದನ್ನು ಸ್ಟಾರ್ಟಿಂಗಲ್ಲೇ ತೋರಿಸ್ತಾರೆ. ಸೊ ಇದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತೊಗೊಳ್ಳೋ ಅಗತ್ಯ ಇಲ್ಲ. ಬಿಕಾಸ್ ಇನ್ ದಿ ಎಂಡ್ ಅದು ರಿವೀಲ್ ಆಗುತ್ತೆ. ಬಟ್ ಇದು ಅವಾಗ ಇದು ಕೌಂಟ್ ಆಗೋದು. ಇದು ನಿಮಗೆ ಹುಕ್ ಮಾಡೋಕ್ಕಷ್ಟೇ ಇದನ್ನು ಯೂಸ್ ಮಾಡ್ತಾ ಇರೋದು. ಇದನ್ನು ತಲೆ ಇಟ್ಕೊಳ್ಳಿ. ಅಪ್ಪೋ ಇದು ಓಕೆನಾ? ಲೋಪರ್ವಾ ಸ್ಮಾಲ್ ಫೋರ್ ಶ್ಯಾಡೋಯಿಂಗ್ ಇದೆ. ಏನು ಗೊತ್ತಾ, ಈ ಇಂಟ್ರಡಕ್ಷನ್ ಶಾರ್ಟಲ್ಲಿ ಹೀರೋನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಅಪೂರ್ವ ಅಂತ 2-3 ಸರಿ ಕರೀತಾರೆ. ಆದರೂ ಹೀರೋ ಅದನ್ನು ರೆಕಗ್ನೈಸ್ ಮಾಡದೆ ಆಮೇಲೆ ರೆಕಗ್ನೈಸ್ ಮಾಡ್ತಾನೆ ಅಂತ ರೆಸ್ಪಾನ್ಸ್ ಮಾಡ್ತಾನೆ. ಬಿಕಾಸ್ ಇವನ ಹೆಸರು ಫ್ಯೂಚರಲ್ಲಿ ತಿರ್ಗಾ ಚೇಂಜ್ ಆಗುತ್ತೆ, ಆಮೇಲೆ ಬೇರೆ ವ್ಯಕ್ತಿಯಾಗಿ ಬದುಕ್ತಾನೆ ಅನ್ನೋದಕ್ಕೋಸ್ಕರ ಇಂಡೈರೆಕ್ಟಾಗಿ ಫೋರ್ ಶ್ಯಾಡೋ ಆಗಿ ಅವ್ರು ಈ ಥರ ಒಂದು ಸ್ಮಾಲ್ ನಿಮಗೆ ತೋರಿಸಿರೋದು. ಸರ್ ಕರಿತಿದ್ದಾರೆ. ಇಲ್ಲ ಅಗೇನ್ ಒಂದು ಸ್ಮಾಲ್ ಫೋರ್ ಶ್ಯಾಡೋಯಿಂಗ್. ಹೀರೋ ಒಂದು ಹಾಡು ಹೇಳ್ತಾವನೆ, ಅದು ಮಗುಗಳಿಗೆ ಹಾಡು ಹೇಳೋದು. ರಾತ್ರಿ ಆಯಿತು ಮಲಗು ಚಿನ್ನ ಅಂತ ಅದು ಬರುತ್ತೆ ಸಾಂಗ್, ನನಗೂ ಮರ್ತೋಗೈತೆ. ಬಟ್ ಈ ಸಾಂಗ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇನ್ನೊಬ್ಬ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಬರುತ್ತೆ. ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು ಯು ಅಂಡರ್ಸ್ಟ್ಯಾಂಡ್ ದ ಹೋಲ್ ಲುಕ್. ಅದನ್ನ ಸ್ಪಾಯ್ಲರ್ಸ್ ಆಗೋದು, ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಏನರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಡೆಫಿನೆಟ್ಲಿ ಟೆಕ್ನಿಕಲಿ ಇಲ್ಲಿ ಇನ್ನೊಂದು ಫೋರ್ ಶ್ಯಾಡೋಯಿಂಗ್ ನಡೀತೈತೆ. ಹೀರೋಯಿನ್ಗೆ ಮೇಕಪ್ ಮಾಡ್ತಾ ಇರ್ಬೇಕಾದ್ರೆ ರೊಮ್ಯಾಂಟಿಕ್ ಆಗಿ ಇಲ್ಲೊಬ್ಬ ಹುಳಿ ಇಂಡಾಗಿ ಬರ್ತಾನೆ ಅಂತ ಇಂಡೈರೆಕ್ಟ್ ಆಗಿ ಅವನ್ನ ಮಿರರಲ್ಲಿ ತೋರಿಸಿರೋದು. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಪಿಕ್ಚರ್ ನೋಡೋರಿಗೆ ಗೊತ್ತು, ನೋಡಿಲ್ದಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಇದನ್ನ ಒಂದು ಚಿಕ್ಕ ಫೋರ್ ಶ್ಯಾಡೋ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಅಗೇನ್ ಫೋರ್ ಶ್ಯಾಡೋ ನಡೀತಿತ್ತು, ತುಂಬ ಹೇಳ್ತಾ ಇದೀನಿ. ಬಟ್ ಪಿಕ್ಚರಲ್ಲಿ ಇರೋದನ್ನ ಹೇಳ್ಬೇಕಲ್ವಾ. ಸೊ ಇಲ್ಲಿ ಅಗೇನ್ ಒಂದು ರಿಂಗ್ ಟೋನ್ ಬರುತ್ತೆ, ಆಸೆಯನ್ನು ಕುದುರೆ ಏಕೆ ಎರುವೆ ಅಂತ. ಸೊ ಟೆಕ್ನಿಕ್ಲಿ ನಿನ್ನ ಲೈಫ್ ಪೂರ್ತಿ ಡೆಸ್ಟಿನಿ ಫಿಕ್ಸ್ ಆಗಿರ್ಬೇಕಾದ್ರೆ ನೀನು ಏನೇ ಆಸೆ ಪಟ್ಟರು ನಿಂಗೆ ಸಿಗುತ್ತೆ ಅನ್ನೋದು ನಿನ್ನ ಮೂರ್ಖತನ ಅನ್ನೋದು ಇಂಡೈರೆಕ್ಟ್ ಆಗಿ ಫೋರ್ ಶ್ಯಾಡೋಯಿಂಗು. ಯಾಕಂದ್ರೆ ನಿನ್ನ ಲೈಫ್ ಈಸ್ ಆಲ್ರೆಡಿ ಡಿಸೈಡೆಡ್. ವಾಟ್ ವಿಲ್ ಹ್ಯಾಪನ್, ವಾಟ್ ಈಸ್ ಸಪೋಸ್ ಟು ಹ್ಯಾಪನ್, ವಾಟ್ ವಿಲ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್, ಎಲ್ಲ ಪ್ರತಿಯೊಂದು A to Z ಆಲ್ರೆಡಿ ಫಿಕ್ಸ್ ಆಗಿರ್ಬೇಕಾದ್ರೆ ನೀನು ಆಸೆ ಪಡೋದು ನಿನಗೆ ಸಿಗುತ್ತೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ಅದ್ರ ಮೇಲೆ ಆಸೆ ಪಡೋದೇ ತಪ್ಪು ಅನ್ನೋದು ಇಂಡೈರೆಕ್ಟ್ ಆಗಿ ತೋರಿಸ್ತವ್ರೆ ಆ ರಿಂಗ್ ಟೋನ್ ಥ್ರೂ. ಒಂದು ನಿಮಿಷ, ಬೇಸಿಕ್ ಎಡಿಟಿಂಗ್ ಬರುತ್ತೆ. ಆಫ್ಟರ್ ಎಫೆಕ್ಟ್ಸ್ ಏನಾದರೂ ಐಡಿಯಾ ಇದೆಯಾ? ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಮಾತಾಡ್ತಾರೆ. ಆಫ್ಟರ್ ಎಫೆಕ್ಟ್ಸ್ ಅಂದರೆ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಅಲ್ಲ, ಎಡಿಟಿಂಗ್ ಟೂಲ್ ಬಗ್ಗೆ ಮಾತಾಡ್ತಲ್ಲ ನಾವು ಮಾತಾಡ್ತಾ ಇರೋದು. ಈ ಮೂವಿಲಿ ಟೈಮ್ ಟ್ರಾವೆಲ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತು. ಟೈಮ್ ಟ್ರಾವೆಲ್ ಅನ್ನೋದು ಏನು ಗೊತ್ತಾ, ಆ್ಯಕ್ಷನ್ಸ್ನ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಎಫೆಕ್ಟ್ಸ್ ಕೂಡ ಇರುತ್ತೆ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಫೋರ್ ಶ್ಯಾಡೋ ಮಾಡ್ತಾರೆ. ಅಗೇನ್ ಇವ್ರು ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಕಾನ್ವರ್ಸೇಷನ್ ಸಡನ್ ಆಗಿ ಬ್ರೇಕ್ ಆಗುತ್ತೆ. ಆಸ್ ವೆಲ್ ಆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಂಬ್ಯುಲೆನ್ಸ್ ಸೌಂಡ್ ಕೂಡ ಬರ್ತಾ ಇರುತ್ತೆ. ಬಿಕಾಸ್ ಈ ಪಿಕ್ಚರ್ ನೋಡಿದವ್ರಿಗೆ ಈ ಟೈಮ್ ಲೈನ್ ಅಲ್ಲಿ ಇಬ್ಬಿಬ್ರು
ಅಪೂರ್ವಗಳು ಎಕ್ಸಿಸ್ಟೆನ್ಸ್ ಇರ್ತಾರೆ. ಹಾಗಾಗಿ 2 ಫೋನ್ ಒಂದೇ ಟೈಮಲ್ಲಿ ಸಿಗ್ನಲ್ ಕ್ಯಾಚ್ ಮಾಡಕ್ಕೆ ಹೋದಾಗ ಆ ಸಿಗ್ನಲ್ ಬ್ರೇಕ್ ಆಗೋದು, ಹಾಗಾಗಿ ಅವನೇನೋ ಮಾತಾಡೋದು ಸರಿಯಾಗಿ ಕೇಳಿಸ್ತಾರಲ್ಲ. ಆಸ್ ಸಿಂಪಲ್ ಆಸ್ ದಟ್. ಅರ್ಥ ಮಾಡ್ಕೊ. ಲಿಟ್ರಲಿ ಅಪೂರ್ವ ಮೇಕಪ್ ಐಟಮ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತು, ಇಂಡೈರೆಕ್ಟಾಗಿ ತೋರಿಸ್ತಾರೆ. ಅವ್ನಿಗೆ ಎಲ್ಲ ಥರ ನಾಲೆಜ್ ಇದೆ ಮೇಕಪ್ ಬಗ್ಗೆ. ಸೊ ವೈ? ಬಿಕಾಸ್ ಇದನ್ನ ಫ್ಯೂಚರಲ್ಲಿ ಯೂಸ್ ಮಾಡ್ತಾನೆ. ಎಲ್ಲಿ ಯೂಸ್ ಮಾಡ್ತಾನೆ, ಏನಕ್ಕೆ ಯೂಸ್ ಮಾಡ್ತಾನೆ, ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಎಲ್ಲ ನಾನು ಹೇಳೋಕ್ಕಲ್ಲ, ಸ್ಪಾಯ್ಲರ್ಸ್ ಬರುತ್ತೆ ನನಗೆ ಗೊತ್ತು. ಬಟ್ ಅದಕ್ಕೆ ಮುಂಚೆ ಎಷ್ಟು ಜನ ನೋಡಿಲ್ವೋ ಹೋಗಿ ನೋಡ್ಕೊಳ್ರಿ ಇನ್ನೊಂದ್ಸರಿ. ಆಗ ಇಲ್ಲೊಂದು ಐಡಿಯಾ ಸಿಗುತ್ತೆ ನಾನು ತಿರ್ಗಾ ಇಲ್ಲಿ ಬಂದು ನೋಡಿದಾಗ. ಅರ್ಥ ಆಯ್ತಾ? ನಾನು ನನ್ನ ತಂದೆಯನ್ನು ಕೊಲೆ ಮಾಡುತ್ತೇನೆ ಎಂದು ಹೇಳಿದ. ಇಲ್ಲಿಂದ ಮುಂದೆ ಕೆಲವೊಂದನ್ನು ನಾನು ಸ್ಕಿಪ್ ಮಾಡ್ತೀನಿ, ಬಿಕಾಸ್ ತುಂಬ ಲೆಂದಿ ವಿಡಿಯೋ ಆಗ್ಬಿಡುತ್ತೆ. ಇಡೀ ಪಿಕ್ಚರ್ದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪಿಕ್ಚರ್ಗಿಂತ ಜಾಸ್ತಿ ನಂದೇ ದೊಡ್ಡ ಎಕ್ಸ್ಪ್ಲನೇಷನ್ ವಿಡಿಯೋ ಆಗ್ಬಿಡುತ್ತೆ. ಸೊ ಇಲ್ಲಿಂದ ನೀವೇ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಅಫ್ಕೋರ್ಸ್ ಫೋರ್ ಶೇಡೋ ಆಗಿ ಆ ನಾಟಕನೂ ಮತ್ತು ಒಂದು ಲೈಫು ಆಲ್ಮೋಸ್ಟ್ ಕೋಇನ್ಸೈಡೆನ್ಸ್ ಪಕ್ಕನೇ ನಡೆಯೋ ಥರನೇ ಫೀಲ್ ಆಗುತ್ತೆ. ಆ ನಾಟಕದಲ್ಲಿ ಏನೇನು ನಡೆಯುತ್ತೋ ಆಲ್ಮೋಸ್ಟ್ ಅದೇ ಥರ ಅವ್ನ ಲೈಫಲ್ಲೂ ಕೂಡ ಅದೇ ಥರ ಸಿನೋರಿಯೋಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ರೈಟ್? ಅಲ್ಲಿಂದ ಅರ್ಥ ಮಾಡ್ಕೋಬೋದು ನೀವು. ಬಟ್ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಿಲ್ಲ, ಬಿಕಾಸ್ ಇದರಿಂದನೇ ತುಂಬ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಲಾಂಗ್ ಆಗ್ಬಿಟ್ರೆ ನೀವು ಯಾರು ನೋಡಲ್ಲ ಕೂತ್ಕೊಂಡು. ಅದಕ್ಕೋಸ್ಕರ ಇಟ್ಸ್ ನಾಟ್ ಎ ಫಿಲಮ್ ಆಗಿದ್ರೆ ನೋಡ್ತಿದ್ರೇನೋ, ಬಟ್ ವಿಡಿಯೋ ಯಾರು ನೋಡಲ್ಲ. ಸೊ ಇದನ್ನ ಎಷ್ಟಾಗುತ್ತೋ ಕ್ರಿಸ್ಪ್ ಆಗಿಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಿಮ್ಮಮ್ಮ ಹೇಗಿದ್ದಾಳೆ ಅಂತ ಕೇಳಿದೆ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಅವಳಿಗೆ ಹೋಗಿ ಹೇಳು. ಈ ಸೀನಲ್ಲಿ ನೀವು ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಿರರ್ ಅಲ್ಲಿ ಅವ್ನ ರಿಫ್ಲೆಕ್ಷನ್ ಅವ್ನಿಗೆ ಕಾಣಿಸುತ್ತೆ. ಸೊ ಟೆಕ್ನಿಕಲಿ ಇಲ್ಲಿ ಏನು ಫೋರ್ ಶೇಡೋ ಮಾಡ್ತಾ ಇರೋದು ಅಂದ್ರೆ ಆ ತಾತಪ್ಪ ಮತ್ತು ಅವನು ಇಬ್ರು ಒಬ್ಬನೇ ಅನ್ನೋದು ಇಂಡೈರೆಕ್ಟ್ ಆಗಿ ಫೋರ್ ಶೇಡೋ ಮಾಡ್ತಾ ಇದ್ದು ಅಲ್ಲೇ. ಯಾರಿಗಾರು ಪಿಕ್ಚರ್ನ ನೀವು ಫುಲ್ ನೋಡ್ಬಿಟ್ಟು ಈ ಸೀನ ತಿರ್ಗಾ ಬಂದು ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಪ್ರಶ್ನೆ, ಯಾರವನು? ಒಬ್ಬ ಪರ್ಸನಲ್ ಒಪಿನಿಯನು. ಇಲ್ಲಿ ಮಿಸ್ಟೇಕ್ ಆಗಿ ಹೀರೋ ಯಾರು ಅವನು ನಾವು ಹುಡ್ಕೋಬೋದು, ಯಾರು ನಾನು ಅಂತ ಹುಡುಕ್ಬಿಟ್ಟಿದ್ರೆ ಆನ್ಸರ್ ಸಿಕ್ಬಿಟ್ಟಿರೋದೇನೋ. ಬಟ್ ಫಿಲಮ್ ಇಸ್ ಎ ಫಿಲಮ್ ಬ್ರೋ, ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ದಿಸ್ ಇಸ್ ಹೌ ಇಟ್ಸ್ ಸಪೋಸ್ ಟು ಬಿ. ಡೆಸ್ಟಿನಿ, ಸೋ ಕಾಲ್ಡ್ ಡೆಸ್ಟಿನಿ. ಅದೇ ಹೇಳಿದ್ದು, ಬೆಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಯಾರು ಅವನು ಅನ್ನೋದು ಬದಲು ಯಾರು ನಾನು ಅನ್ನೋದು ಹುಡುಕ್ಬಿಟ್ಟಿದ್ರೆ ಅಲ್ಲೇ ಸಿಕ್ಬಿಟ್ಟಿರೋದು ಆನ್ಸರ್. ಬಟ್ ಓಕೆ, ಅದನ್ನೇ ಹೇಳ್ತಾರೆ ಡೆಸ್ಟಿನಿ. ಇದನ್ನೇ ಸರ್ಕಲ್ ಅನ್ನೋದು. ನೀವು ಯಾರನ್ನೋ ಹುಡ್ಕೊಂಡು ಹೋಗ್ತೀರಾ, ಬಟ್ ನಿಮ್ಮನ್ನು ನೀವು ಡಿಸ್ಕವರ್ ಮಾಡ್ತೀರಾ. ಅದೇ ಡೆಸ್ಟಿನಿ ಅನ್ನೋದು, ಮ್ಯಾಜಿಕ್. ನಿನ್ ತಾತ ಲಿಟ್ರಲಿ ಅಪೂರ್ವನ್ ಗರ್ಲ್ ಫ್ರೆಂಡು ನಿಮ್ಮ ತಾತ ಅಂತ ಮೆನ್ಷನ್ ಮಾಡ್ತಾಳೆ. ತಾತ ಏನಕ್ಕೆ ಅನ್ನೋದಾದ್ರೆ ಈ ಪಿಕ್ಚರ್ ನೋಡಿದವ್ರು ಗೊತ್ತು ದಟ್ ಇದು ಲೂಪಲ್ಲಿ ತಗಲಾಕೊಂಡವನೇ, ದಟ್ ಅವನೇ ಪದೇ ಅವನೇ ಕ್ರಿಯೇಟ್ ಮಾಡಿ ತಿರ್ಗಿ ಅವ್ರ ಅಪ್ಪನೂ ಅವನೇ, ಅವ್ರ ಮಗನೂ ಅವನೇ, ಅವ್ರ ತಾತನೂ ಅವನೇ. ಸೊ ಇಟ್ಸ್ ಲೈಕ್ ದಟ್. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಇಟ್ ಈಸ್ ವಾಟ್ ಇಟ್ ಈಸ್. ಆ್ಯಂಡ್ ದಿಸ್ ಇಸ್ ಆಲ್ ಲೈಸ್ ಇನ್ ಡೆಸ್ಟಿನಿ. ಇದು ರಿಪೀಟ್ ಆಗ್ತಾನೆ ಇರುತ್ತೆ, ಬಿಕಾಸ್ ಇವನು ಒಂದು ಲೂಪಲ್ಲಿ ತಗಲಾಕೊಂಡವನೇ. ಆ ಲೂಪ್ ಏನೇ ಮಾಡಿದ್ರು ಬ್ರೇಕ್ ಆಗ್ತಲ್ಲ. ರೀಸನ್ ಇಸ್ ದ ಸೇಮ್ ಥಿಂಗ್ ವಿಲ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್, ನೋ ಮ್ಯಾಟರ್ ವಾಟ್. ಫಾದರು ನಾನೇ, ಗ್ರ್ಯಾಂಡ್ ಫಾದರು ನಾನೇ, ಸನ್ನು ನಾನೇ, ಗ್ರ್ಯಾಂಡ್ ಸನ್ನು ನಾನೇ ಅನ್ನೋ ಥರ ಕಾನ್ಸೆಪ್ಟ್ ಇದು. ಆ ಲೋಫರ್ ನನ್ನ ಮಗ ಸತ್ಯ ಅಪ್ಪ ಅಮ್ಮನ್ ಮೀಟ್ ಮಾಡಿಸ್ತಾ ಇದ್ದ. ಅಗೇನ್ ಒಂದು ಕಾಮಿಡಿಗೆ ಟಚ್ ಆಗಿ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಇದೇ ರಿಯಾಲಿಟಿ. ಅದು ಕ್ವಶನ್ಗೆ ಅಂತಲ್ಲ, ಸತ್ಯನ ಯಾರಿಗೂ ಇಷ್ಟ ಇಲ್ಲ. ಸತ್ಯ ದೇವರಾಣಿಗೆ ಒಬ್ರಿಗೂ ಇಷ್ಟ ಇಲ್ಲ. ಬಟ್ ಸುಳ್ಳು ಅನ್ನೋದು ಬೇರೆಯವ್ರಿಗೆ ಮಜಾ ಕೊಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಇಂಡೈರೆಕ್ಟಾಗಿ ಅವನಿಗೆ ಬೈತಾ ಇರೋ ಥರ, ಸತ್ಯ ಲೋಪರ್ ನನ್ನ ಮಗ ಅಂತ ಇಂಡೈರೆಕ್ಟಾಗಿ ಬೈತಾ ಇರೋದು ಸುಮ್ಮನೆ. ಬಿಕಾಸ್ ಸತ್ಯ ಅನ್ನೋದು ಹೆಸರಲ್ಲ, ರಿಯಾಲಿಟಿ ಅಂದರೆ ಟ್ರೂತ್. ಆ ಸತ್ಯದ ಬಗ್ಗೆ ಮಾತಾಡ್ತು. ಆ ಸತ್ಯ ಅದು ಅವ್ರ ಅಪ್ಪ ಅಮ್ಮನ ಹತ್ರನೇ ಇರೋದು, ಅದು ಅವನಿಗೆ ಗೊತ್ತಿಲ್ಲ. ಸೊ ಇದನ್ನೇ ಅವ್ರು ಇಂಡೈರೆಕ್ಟಾಗಿ ಫೋರ್ ಶೇಡೋ ಆಗಿ ತೋರಿಸ್ತಿರೋದು. ಅದರಿಂದ ಅವ್ನಿಗೆ ಇಷ್ಟನೂ ಆಗ್ತಾಯಿಲ್ಲ, ಅದಕ್ಕೆ ಅವ್ನು ಬೈತವನೆ. ಅರ್ಥ ಆಯ್ತಾ? ಅವನಿಗೆ ಸುಳ್ಳೇ ಇಷ್ಟ. ಆ ಸತ್ಯ ಅವ್ನಿಗೆ ಗೊತ್ತಾಗ್ಬಿಟ್ರೆ ಅವ್ನು ಯು ನೋ ವಾಟ್ ವಿಲ್ ಹ್ಯಾಪನ್. ಇಟ್ಸ್ ಲೈಕ್ ದಟ್. ದುಡ್ಡು ಆಸ್ತಿ ಬ್ಯಾಕ್ಗ್ರೌಂಡ್ ಅಂತೂ ಮೊದಲೇ ಇಲ್ಲ ನನಗೆ. 6x3 ಜಾಗನೂ ಇಲ್ಲ. ಇವನು ಏನೇನು ಹೇಳ್ತಾವನೋ ಅದೆಲ್ಲ ಅವ್ನ ಲೈಫಲ್ಲಿ ಇಲ್ವೇ ಇಲ್ಲ, ಅವ್ನಿಗೆ ಸಿಗೋದು ಇಲ್ಲ. ಅದನ್ನು ಅವ್ನು ಇಲ್ಲಿ ಡೈರೆಕ್ಟಾಗಿ ಅವರು ಡೈರೆಕ್ಟರು ಇಂಡೈರೆಕ್ಟ್ ಫೋರ್ ಶೇಡೋ ಆಗಿ ತೋರಿಸ್ತಾ ಇರೋದು. ಹಂಸಲೇಖ ಫ್ಯಾನು. ಈ ಜನರೇಷನ್ ತರ ಲವ್ ಮಾಡಕ್ ಬರಲ್ಲ ಅಂತನಾ? ನಾನು ಓಲ್ಡ್ ಸ್ಕೂಲಾ? ಅದಕ್ಕೆ ಅವನು ಓಲ್ಡ್ ಸ್ಕೂಲ್ ಅಂದ್ಬಿಟ್ಟು ಟೈಮ್ ಟ್ರಾವೆಲ್ ಮಾಡ್ಬಿಟ್ಟು ಪಾಸ್ಟಲ್ಲಿ ಹೋಗ್ಬಿಟ್ಟು ಓಲ್ಡ್ ಸ್ಕೂಲ್ ಟೈಪ್ ಹುಡುಗಿನೇ ಪಟಾಯಿಸ್ಕೊಳ್ಳೋದು. ಅಂಡರ್ಸ್ಟ್ಯಾಂಡ್? ಸ್ವಪ್ನನ್ ಋಣದಲ್ಲಿ ಅಪೂರ್ವ ಬದುಕ್ತವನೆ ಅಂತ ತೋರಿಸ್ತಾರೆ. ಬಟ್ ಇಫ್ ಯು ನೋ ದ ಪಿಕ್ಚರ್, ಅವ್ನು ಟೈಮ್ ಟ್ರಾವೆಲ್ ಮಾಡಿದಾಗ ಅವನು ಇವಳ್ದು ಋಣನ ತೀರ್ಸಕ್ಕೆ ಹೋಯ್ತಾನೆ. ಹೆಂಗೆ ಇರೋದು ನಿಂಗೆ ಗೊತ್ತಿರಬೇಕು, ಯಾವ ಥರ ತೀರಿಸ್ತಾನೆ ಅಂತ. ಸೊ ಇಂಡೈರೆಕ್ಟ್ಲಿ ಡೆಸ್ಟಿನಿ. ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತು? ಅವಳಿಗೆ ಹೇಳು, ಅವಳು ಗಂಡ ಇನ್ನು ಸತ್ತಿಲ್ಲ ಅಂತ. ಅಗೇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಫ್ ಯು ಅಬ್ಸರ್ವ್ ಸತ್ಯ ನಿಂತಿರ್ತಾನೆ. ಸೊ ಇಂಡೈರೆಕ್ಟ್ಲಿ ಫೋರ್ ಶೇಡೋಯಿಂಗ್ ಇಲ್ಲಿ ಏನೇ ಡಿಸ್ಕಷನ್ ನಡೀತಿದೆ ಅದು ಟ್ರುತ್, ಸತ್ಯನೇ, ಅದು ರಿಯಲೇ ಅಂತ ತೋರಿಸೋದಕ್ಕೋಸ್ಕರ ಸತ್ಯನೇ ಹಿಂದ್ಗಡೆ ನಿಲ್ಸಿರ್ತಾರೆ. ಯಾವಾಗ ಅಪೂರ್ವ ಈ ಡೈಲಾಗ್ಗಳನ್ನ ಹೇಳ್ಬೇಕಾದ್ರೆ ಮತ್ತೆ ಆ ತಾತಪ್ಪ ಬಂದ್ಬಿಟ್ಟು ಅವನ್ನ ಮಾತಾಡ್ತಾ ಇರ್ಬೇಕಾದ್ರೆ. ಸಿಂಪಲ್ ಫೋರ್ ಶೇಡೋಯಿಂಗ್. ಯಾರು ನೀವು? ಅಪೂರ್ವ ಸರ್. ಫಸ್ಟ್ ಟೈಮ್ ನೋಡಿದವ್ರಿಗೆ ಅರ್ಥ ಆಗಲ್ಲ. ಬಟ್ ಇಫ್ ಯು ಆರ್ ವಾಚಿಂಗ್ ಸೆಕೆಂಡ್ ಆರ್ ಥರ್ಡ್ ಟೈಮ್ ಈ ಮೂವಿನ, ಯು ವಿಲ್ ಲಿಟ್ರಲಿ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಹೇಳ್ತಾನೆ ಅಂತ. ಈ ಇದು ನೋಡಿ ಸಿಂಕ್ ಹೆಂಗ್ ಮಾಡೋರೆ ಅಂತ.
ಅಲ್ಲಿ ಅವನೇ ಕ್ವಶನ್ ಮಾಡ್ಕೊಂಡು ಯಾರು ನೀನು ಅಂತ ಕ್ವಶನ್ ಮಾಡಿದ ತಕ್ಷಣ ಅಪೂರ್ವ ಅಂತ ಅವನೇ ಹೇಳ್ಕೊತಾನೆ. ಸೊ ಟೆಕ್ನಿಕಲಿ ಫೋರ್ ಶಾಡಿಂಗ್ ಇಟ್ಸ್ ಮೀ ಬಟ್ ಇನ್ ಡಿಫ್ರೆಂಟ್ ಫಾರ್ಮ್ ಅಂತ ಇಂಡೈರೆಕ್ಟ್ ಆಗಿ. ಯಾ ಇಟ್ಸ್ ಸಿಂಪಲ್. ಆಲ್ಸೋ ಸ್ಮಾಲ್ ಥಿಂಗ್, ಅಪೂರ್ವ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಬ್ಸರ್ವ್ ಮಾಡಿ 2 ಪೋಸ್ಟ್ ಇದಾವೆ. ಒಂದು ಒಳ್ಳೆ ಮೆಸೇಜ್ ಇರೋ ಪೋಸ್ಟ್ಗಳು ಓದ್ರೆ ಇನ್ನು ಒಳ್ಳೇದು. ಯೋಚನೆ ಮಾಡೋಣ. ಅಪ್ಪು ನಾನು ಕೇಳಿದೆ ಈಗ ಇದಕ್ಕೆ ಜಾಯ್ನ್ ಆಗು. ಇಲ್ಲಿ ಬ್ಯಾಕ್ ಗ್ರೌಂಡ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಣ್ಗಳು ಒಂದು ಸೈಕಲ್ ಮೇಲೆ ಇರುತ್ತೆ. ಸೊ ನಿಮ್ಮದು ಫುಲ್ ಫೋಕಸ್ಸು ಕಾಲಚಕ್ರದ ಮೇಲೆ ಇರಬೇಕು, ಅಂದರೆ ಡೆಸ್ಟಿನಿ, ಹೌ ಇಟ್ ರಿವಾಲ್ವ್ಸ್. ಆ್ಯಂಡ್ ಅಗೇನ್ ನೀವು ಅಬ್ಸರ್ವ್ ಮಾಡಿದ್ರೆ ಅಪೂರ್ವ ಫೋನಲ್ಲಿ ಮಾತಾಡಬೇಕಾದ್ರೆ ಒಂದು ಹುಡುಗಿ ಲಿಟ್ರಲಿ ನಡ್ಕೊಂಡು ಹೋಗೋದು ತೋರಿಸ್ತಿರ್ತು. ಸೊ ಕಾಲಚಕ್ರ ನಡೀತಿದೆ, ಏಂತ್ರ ನಡೀತಿದೆ. ಬ್ರೈನ್ ಯೂಸ್ ಮಾಡಿ ಗೊತ್ತಾಗುತ್ತೆ. ಇಲ್ಲಿ ಲಿಟ್ರಲಿ ಸೋಷಿಯಲ್ ಫಿಸಿಯಾಲಜಿ ಬುಕ್ನ ಪರ್ಚೇಸ್ ಮಾಡ್ತಿರ್ತಾನೆ ಸೊ ದ್ಯಾಟ್ ಹಿ ಕ್ಯಾನ್ ಇಂಟರಾಕ್ಟ್ ವಿತ್ ಪೀಪಲ್, ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹ್ಯೂಮನ್ ಮೈಂಡ್ ಸೆಟ್ನ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಈ ಸ್ಟಡಿಂಗ್ ದಿಸ್, ಬಟ್ ಯಾ ದಟ್ ಈಸ್ ವಾಟ್ ದ ಬುಕ್ ಈಸ್ ಆಲ್ ಅಬೌಟ್. ಇಲ್ಲ ನಾವು ಸ್ಮಾಲ್ ಥಿಂಗ್ನ ಅಬ್ಸರ್ವ್ ಮಾಡಿ ಬ್ಯಾಕ್ ಗ್ರೌಂಡಲ್ಲಿ ನಾಟಕ ಮಾಡೋರು ಬರ್ತಾವ್ರೆ ಆ ತಾತಪ್ಪನ ಹಿಂದೆ. ಫಾರ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವ್ರು ಪಾಸ್ ಹಾಕಿದಾದ್ಮೇಲೆ ಇವನ್ ಹಿಂದೆ ಹೋಯ್ತಾರೆ, ಹೀರೋ ಹಿಂದೆ. ಯಾಕೆ ಅಂದರೆ ಇಂಡೈರೆಕ್ಟ್ ಆಗಿ ಅವ್ನು ಇಡ್ತಾ ಇರೋದೇ ಫೇಕ್ ವರ್ಲ್ಡ್ ಒಳಗಡೆ. ಆ ಫೇಕ್ ವರ್ಲ್ಡ್ ಒಳಗಡೆ ಇವರೆಲ್ಲ ನಾಟಕ ಮಾಡ್ತಾ ಇರೋರು ನಾಟಕ ಮಾಡ್ತಿರ್ತಾರೆ. ನೀನೊಬ್ಬನೇ ಸತ್ಯವಂತ, ಅರ್ಥ ಮಾಡ್ಕೋ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಇಟ್ ಇಸ್ ಲೈಕ್ ಸ್ಮಾಲ್, ಎಲ್ಲಿವರೆಗೂ ನಿಂಗೆ ಅರ್ಥ ಆಗುತ್ತೋ ಅಲ್ಲಿ ತನಕ ನೀನು ಕೂಡ ಆ ನಾಟಕ ಮಾಡ್ತಿರ್ತೀಯ. ಯಾವಾಗ ನಿನ್ಗೆ ಗೊತ್ತಾಗುತ್ತೋ ರಿಯಾಲಿಟಿ ಏನು ಅಂತ, ಆಗ ಬೇರೆಯವರೆಲ್ಲ ನಾಟಕ ಮಾಡ್ತಿರ್ತಾರೆ, ಬಟ್ ನೀನು ನಾಟಕ ಮಾಡ್ತಿರಲ್ಲ. ಇದೊಂದು ಸಿಂಪಲ್ ಸಿಗ್ನಿಫಿಕೆನ್ಸ್. ಮುಂದಿದೆ ಬೈ, ಇಬ್ರು ಅರ್ಧ ಮಾಡ್ಕೊಳ್ಳಿ. ಆಗಲ್ಲ ಗುರು, ನನಗೆ ಪೂರ್ತಿ ಬೇಕು. ಏನ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರ, ಹೀರೋ ಚಾಕ್ಲೇಟ್ನ ಶೇರ್ ಮಾಡಕ್ ರೆಡಿ ಇಲ್ಲ. ಬಿಕಾಸ್ ಇದನ್ನ ಇಂಡೈರೆಕ್ಟ್ ಆಗಿ ಒಂದು ಫೋರ್ ಶ್ಯಾಡೋ ಆಗಿ, ಬಿಕಾಸ್ ಅವ್ನು ಇವಳ ಜೊತೆ ಸೆಟ್ಲ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಫೋರ್ ಶ್ಯಾಡೋ ಆಗಿ ತೋರಿಸಿರೋದು. ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಲೆಂತ್ ಆಗ್ಬಿಡುತ್ತೆ, ಅಫ್ಕೋರ್ಸ್ ಆಸ್ ಐ ಸೆಡ್. ಸೊ ಇದನ್ನ ನಾನು ಒಂದೇ ದಿವಸದಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಸೊ ಇದನ್ನ ಪಾರ್ಟ್ಸ್ಗಳಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ಬರಬೇಕು ಅಂದರೆ 100 ಲೈಕ್ಸ್ ಕಂಪಲ್ಸರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಪ್ಲೀಸ್, ಆಸ್ ಅ ರೆಸ್ಪೆಕ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಬೈ ಬಾಯ್.